18ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವೃತ್ತದ ಚತುರ್ಥಕದ ವಿಸ್ತೀರ್ಣ 77/2 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ವೃತ್ತದ ಚತುರ್ಥಕದ ವಿಸ್ತೀರ್ಣ ಎಷ್ಟು ಹೇಳ್ತಾ ಇದ್ದಾರೆ ಅವರು? 77/2 ಸೆಂಟಿಮೀಟರ್ ಸ್ಕ್ವೇರ್. ಎಷ್ಟು? ವೃತ್ತದ ಚತುರ್ಥಕದ ವಿಸ್ತೀರ್ಣ. ವೃತ್ತದ ಚತುರ್ಥಕದ ವಿಸ್ತೀರ್ಣ ಬರೋಬ್ಬರಿ ಎಷ್ಟು? 77/2 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ವೃತ್ತದ ತ್ರಿಜ್ಯ ಎಷ್ಟಾಗತ್ತೆ ಅಂತ ಹೇಳ್ಬೇಕು. ಸೊ ಇಲ್ಲಿ ವೃತ್ತದ ಚತುರ್ಥಕ ಅಂದ್ರೆ ಏನ್ ಹೇಳ್ಬೇಕು? ಇಲ್ಲಿ ವೃತ್ತದ ಉದ್ದ ಏನ್ ಹೇಳತ್ತೆ? ಇಲ್ಲಿ ವೃತ್ತದ ಚತುರ್ಥಕ ಭಾಗ ಅಂದ್ರೆ ಏನಾಯ್ತು? ಇಲ್ಲಿ 1/4 πr² ಅಲ್ವಾ? ಸೊ ಇದೇನಾಯ್ತು? ವೃತ್ತದ ಚತುರ್ಥಕ ಭಾಗ. ಸೊ ಇಲ್ಲಿ ಕಾಲ್ ಭಾಗವನ್ನ ತಗೊಳ್ಬೇಕು. ಒಂದು ವೃತ್ತದ ಚತುರ್ಥಕ ಭಾಗವನ್ನ ತಗೊಳ್ಬೇಕು. ಕೇವಲ ಈ ಕಾಲು ಭಾಗವನ್ನ ಏನ್ ಹೇಳ್ಬೇಕು? ಇದರ ವಿಸ್ತೀರ್ಣ. ಸೊ ಇದೇನಾಯ್ತು? 1/4 πr². ಸೊ ಇದರ ವಿಸ್ತೀರ್ಣವನ್ನ ಏನ್ ಹೇಳ್ತಾ ಇದ್ದಾರೆ ಅವರು? 77/2 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವೇನ್ ಹೇಳ್ಬೇಕು? ಇಲ್ಲಿ ಆರ್, ಈ ವೃತ್ತದ ತ್ರಿಜ್ಯ ಏನಾಗ್ತದೆ ಅಂತ ಹೇಳ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? 1/4 πr² ಬರೋಬ್ಬರಿ 77/2 ಆಯ್ತು. ಸೊ ಈಗ ನೋಡಿ ಇಲ್ಲಿ 1/4 ಗುಣಿಸು 22/7 ಗುಣಿಸು r² ಬರೋಬ್ಬರಿ 77/2. ಸೊ ಇದೇನಾಗತ್ತೆ? ಸೊ r² ಬರೋಬ್ಬರಿ 77/2 ಗುಣಿಸು. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ r² ಜೊತೆ ಇರುವ ಸಂಖ್ಯೆಗಳೆಲ್ಲ ಏನಾಗುತ್ತೆ? ರೈಟ್ ಸೈಡ್ ಹೋಗುತ್ತೆ. ಸೊ ಏನಾಗುತ್ತೆ? 7/22 ಗುಣಿಸು 4. ಸೊ ಇದೇನಾಯ್ತು? 2 1 2, 2 2 4, 2 1 2, 2 11 22, 11 1 11, 11 7 77 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ r² ಏನಾಯ್ತು? 7 ಗುಣಿಸು 7 ಆಗತ್ತೆ. ಸೊ r² ಬರೋಬ್ಬರಿ ಎಷ್ಟಾಯ್ತು? 49. ಸೊ r ಏನಾಗತ್ತೆ? ವರ್ಗಮೂಲ 49. ಸೊ ಹಾಗಾದ್ರೆ r ಏನಾಯ್ತು? +or-7. ಸೊ ಇಲ್ಲಿ ಏನಾಗತ್ತೆ? ನೆಗೆಟಿವ್ ಸೈನ್ ನೆಗ್ಲೆಕ್ಟ್ ಆಗತ್ತೆ. ಸೊ +7 ಸೆಂಟಿಮೀಟರ್. ಹಾಗಾದ್ರೆ ಈ ಒಂದು ಚತುರ್ಥಕ ಭಾಗದಲ್ಲಿ ವೃತ್ತದ ವಿಸ್ತೀರ್ಣ 77/2 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ವೃತ್ತದ ತ್ರಿಜ್ಯ ಏನಾಗ್ತಾ ಇರತ್ತೆ? 7 ಸೆಂಟಿಮೀಟರ್ ಇರತ್ತೆ. ಸೊ ಇದರ ತ್ರಿಜ್ಯ ಏನಾಗ್ತಾ ಇರತ್ತೆ? 7 ಸೆಂಟಿಮೀಟರ್ ಆಗಿರತ್ತೆ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಯ್ತು? ತ್ರಿಜ್ಯ r ಬರೋಬ್ಬರಿ 7 ಸೆಂಟಿಮೀಟರ್.